ಕರ್ನಾಟಕ ಮಾದರಿಯಂತೆ ತೆಲಂಗಾಣ ಚುನಾವಣೆಗೂ ಮುನ್ನ ಗ್ಯಾರಂಟಿ ಘೋಷಿಸಿತ್ತು. ಇದೀಗ ಗ್ಯಾರಂಟಿ ಹಣ ಹೊಂದಿಸಲು ತೆಲಂಗಾಣ ಸರ್ಕಾರ ಪರದಾಡ್ತಾ ಇದೆ. ಕಳೆದ 15 ತಿಂಗಳಿನಲ್ಲಿ 1,58,041 ಕೋಟಿ ರೂಪಾಯಿ ಸಾಲದಲ್ಲಿ ಮುಳುಗಿದೆ. ಸಾಲದ ಸತ್ಯದ ಬಗ್ಗೆ ಸ್ವತಃ ಸಿಎಂ ರೇವಂತ್ ರೆಡ್ಡಿ ವಿಧಾನಸಭೆಯಲ್ಲೇ ಸತ್ಯವನ್ನ ಒಪ್ಪಿಕೊಂಡ್ರು. ಜಮ್ಮು ಕಾಶ್ಮೀರದ ಕುಪ್ವಾರದ ಜಚಲ್ದಾರ್ ರಾಜ್ವಾರ್ ಪ್ರದೇಶದಲ್ಲಿ ಭದ್ರತಾ ಪಡೆ ಮತ್ತು ಉಗ್ರರ ನಡುವೆ ಗುಂಡಿನ ಕಾಳಗ ನಡೆಯಿತು. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಭಾರತೀಯ ಸೇನಾ ಪಡೆ ಉಗ್ರರ ಹೆಡೆಮುರಿ ಕಟ್ಟಿದ್ರು. ಭಾರತೀಯ ಸೇನೆ ಹಾಗೂ ಉಗ್ರರ ಗುಂಡಿನ ಚಕಮಕಿಯಲ್ಲಿ ಓರ್ವ ಉಗ್ರನನ್ನ ಎನ್ಕೌಂಟರ್ ಮಾಡಲಾಯಿತು. ಕಾಳಗದಲ್ಲಿ ಗಾಯಗೊಂಡ ಭದ್ರತಾ ಸಿಬ್ಬಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಅಮೃತಸರದ ಠಾಕೂರ್ ದ್ವಾರ್ ದೇವಾಲಯದಲ್ಲಿ ಗ್ರೆನೇಡ್ ಸ್ಫೋಟಗೊಂಡಿದೆ. ದೇವಾಲಯದ ಗೋಡೆಯ ಒಂದು ಭಾಗಕ್ಕೆ ಹಾನಿಯಾಗಿದೆ. ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ISI ಪಾತ್ರದ ಶಂಕೆ ಇದೆ. ಶಂಕಿತ ಆರೋಪಿ ಪೊಲೀಸರ ಗುಂಡಿಗೆ ಬಲಿಯಾಗಿದ್ದಾನೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ವೇಳೆ ಆರೋಪಿಗಳು ನಡೆಸಿದ ಗುಂಡಿನ ಚಕಮಕಿಗೆ ಪೊಲೀಸ್ ಸಿಬ್ಬಂದಿ ಗುರುಪ್ರೀತ್ ಸಿಂಗ್ ಗಾಯಗೊಂಡಿದ್ದಾರೆ. ಭಾರತದ ವಿರುದ್ಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಕ್ಕಾಗಿ ನವೀಕೃತ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. 67 ಭಯೋತ್ಪಾದಕ ಸಂಘಟನೆಗಳು ಮತ್ತು ಕಾನೂನುಬಾಹಿರ ಸಂಘಗಳ ಗುಂಪನ್ನ ಗೃಹ ಸಚಿವಾಲಯದಿಂದ ಪಟ್ಟಿ ಮಾಡಲಾಗಿದೆ. ಕಾನೂನುಬಾಹಿರ ಹಾಗೂ ಭಯೋತ್ಪಾದಕ ಸಂಘಟನೆ ಅಂತ 2 ಗುಂಪುಗಳಾಗಿ ವರ್ಗೀಕರಿಸಿ ಅದನ್ನು ನಿಷೇಧಿಸಲಾಗಿದೆ. ಭಾರತೀಯ ಇಸ್ರೋದ ಚಂದ್ರಯಾನ 5 ಮಿಷನ್ಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಮುಂಬರುವ ಚಂದ್ರಯಾನ 5 ಮಿಷನ್ ಹಿಂದಿಗಿಂತಲೂ ದೊಡ್ಡದಾದ ಹಾಗೂ ಹೆಚ್ಚು ಶಕ್ತಿಶಾಲಿ ರಾಕೆಟ್ ಅನ್ನ ಹೊಂದಿದೆ ಅಂತ ಇಸ್ರೋ ಅಧ್ಯಕ್ಷ ನಾರಾಯಣನ್ ಮಾಹಿತಿ ನೀಡಿದರು. ಚಂದ್ರಯಾನ 5 ಗಗನ ನೌಕೆ 250 kg ಭಾರದ ರೋವರ್ ಅನ್ನ ಒಯ್ಯಲಿದೆ ಅಂತ ಇಸ್ರೋ ಅಧ್ಯಕ್ಷ ಮಾಹಿತಿ ತಿಳಿಸಿದರು. ಸುಮಾರು ದಿನಗಳಿಂದ ನಡೀತಾ ಇರುವ ಭಾಷೆಗಳ ಬಳಕೆಯ ಚರ್ಚೆ ಈಗಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಇದೀಗ ಭಾಷೆಗಳ ಮೇಲೆ ಅನಗತ್ಯವಾಗಿ ರಾಜಕೀಯ ಮಾಡಲಾಗ್ತಾ ಇದೆ ಅಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹೇಳಿದರು. ಹಿಂದಿ ರಾಷ್ಟ್ರೀಯ ಭಾಷೆ, ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ. ಇಂಗ್ಲಿಷ್ ಮಾತ್ರ ಜ್ಞಾನ ತರಿಸುತ್ತೆ ಅನ್ನೋದು ತಪ್ಪು ಪರಿಕಲ್ಪನೆ ಅಂತ ಹೇಳಿದ್ದಾರೆ. ಭಾಷೆ ಇರೋದು ದ್ವೇಷಿಸಲು ಅಲ್ಲ, ಮಾತೃಭಾಷೆಯಲ್ಲಿ ಕಲಿತವರು ಪ್ರಪಂಚದಾದ್ಯಂತ ಯಶಸ್ವಿಯಾಗಿದ್ದಾರೆ ಅಂತಲೂ ಹೇಳಿದರು. ಹೌತಿ ಬಂಡುಕೋರರ ವಿರುದ್ಧ ಅಮೆರಿಕ ಮಿಲಿಟರಿಯು ದೊಡ್ಡ ಪ್ರಮಾಣದ ವಾಯುದಾಳಿಯನ್ನು ನಡೆಸಿದ್ದು 31 ಮಂದಿ ಮೃತಪಟ್ಟಿದ್ದಾರೆ. ಅಮೆರಿಕ ಯುದ್ಧ ನೌಕೆಗಳಿಂದ ಹಾರಿದ ಯುದ್ಧ ವಿಮಾನಗಳು ಹೌತಿ ಉಗ್ರರ ಪ್ರಮುಖ ಸ್ಥಳಗಳ ಮೇಲೆ ಬಾಂಬ್ ದಾಳಿ ನಡೆಸಿದೆ. ಕೆಂಪು ಸಮುದ್ರದಲ್ಲಿ ಸರಕು ಸಾಗಾಣಿಕೆ ಹಡಗು ಮೇಲೆ ಹೌತಿ ಉಗ್ರರು ನಡೆಸಿದ ದಾಳಿಗೆ ತಿರುಗೇಟು ನೀಡಲು ಅಮೆರಿಕ ಪ್ರತಿ ದಾಳಿ ನಡೆಸಿದೆ. ನಿಮ್ಮ ಸಮಯ ಮುಗಿದಿದೆ, ಮತ್ತೆ ದಾಳಿ ಮಾಡಿದ್ರೆ ನಿಮಗೆ ನರಕ ತೋರಿಸಲಾಗುತ್ತೆ. ಕೆಂಪು ಸಮುದ್ರದ ಕಾರಿಡಾರ್ನಲ್ಲಿ ಹಡಗುಗಳ ಮೇಲಿನ ದಾಳಿಯನ್ನ ನಿಲ್ಲಿಸುವವರೆಗೆ ಹೌತಿ ಬಂಡುಕೋರರ ಮೇಲೆ ದಾಳಿ ಮುಂದುವರೆಯಲಿದೆ ಅಂತ ಗುಡುಗಿದ್ದಾರೆ. ಹೌತಿಗಳಿಗೆ ಬೆಂಬಲ ಕೊಡೋದು ನಿಲ್ಲಿಸುವಂತೆ ಇರಾನ್ಗೆ ಟ್ರಂಪ್ ಎಚ್ಚರಿಕೆ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.